ಪೂಜ್ಯರಿಗೆ ಹಾಗೂ ತಮಗೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಈ ಭಾರತ ದೇಶ ಋಷಿ ಮುನಿಗಳ, ಸಂತ ಶರಣರ ಭೂಮಿ ಇದು. ಈ ದೇಶದಲ್ಲಿ ಸಾವಿರ ಜನ ಸಂತರು ಆಗಿ ಹೋದರು. ಈಗಲೂ ಕೂಡ ಅವರು ಬಾಳ್ತಾ ಇರ್ತಾರೆ. ಸಂತರಂದ್ರೆ ಬರೀ ವೇಷವನ್ನು ಹಾಕ್ಕೊಂಡವರು ಅಷ್ಟೇ ಸಂತರಲ್ಲ. ಅವರು ಯಾರೇ ಇರಬಹುದು. ಅವರು ಮನೆಯಲ್ಲೇ ಇರಬಹುದು ಅಥವಾ ಮಠದಲ್ಲೇ ಇರಬಹುದು. ಅವರು ಬಡವರಾಗಿರಬಹುದು, ಇಲ್ಲವೇ ಶ್ರೀಮಂತರಾಗಿರಬಹುದು. ನಮ್ಮ ದೇಶದಲ್ಲಿ ಎಷ್ಟು ಜನ ಸಂತರು, ಎಷ್ಟು ಜನ ಮಹಾತ್ಮರು ಸಣ್ಣ ಹಳ್ಳಿಗಳಲ್ಲಿ ಬಡವರಾಗಿಯೋ ಶ್ರೀಮಂತರಾಗಿಯೋ ಅನೇಕ ಜನ ಬಾಳಿದರು. ಈಗಲೂ ಕೂಡ ಅವರು ಬಾಳ್ತಾ ಇರ್ತಾರೆ. ಆ ಸಂತರು ತಮ್ಮ ಬದುಕನ್ನು ಬಹಳ ಅದ್ಭುತವಾಗಿ ಬಾಳಿದರು. ಅವರು ಹೇಳ್ತಾರೆ, ಒಂದು 4 ವಿಧಾನದಲ್ಲಿ ಮನುಷ್ಯ ಜೀವನವನ್ನು ಸಾಗಿಸಬೇಕು ಅಂತ. ಆ 4 ವಿಧಾನದಲ್ಲಿ ನಮಗೆ ಯಾವುದು ಒಗ್ಗುತ್ತದ ಆ ವಿಧಾನವನ್ನು ನಾವು ಅನುಸರಿಸಬೇಕು. ಅವುಗಳಿಗೆ 4 ಯೋಗ ಅಂತ ಕರೀತಾರೆ. ಆ 4 ವಿಧಾನದಲ್ಲಿ ನಾವು ನಮ್ಮ ಬದುಕನ್ನು ಬಾಳಿದೀವಿ ಅಂದರೆ ನಮ್ಮ ಬದುಕು ಇದು ಶ್ರೀಮಂತವಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಇದು ದಿವ್ಯವಾಗ್ತದೆ. ಇಲ್ಲಾದ್ರೆ ಇದು ಬಹಳ ಕಷ್ಟದ ಕೆಲಸ ಅದ. ನಮ್ಮ ಮನಸ್ಸು ಹೇಗಿರ್ತದೆ, ಯಾವುದು ಚಲೋ ಇರ್ತದೆ ಅದನ್ನು ಇದು ಗುರುತಿಸುವುದಿಲ್ಲ. ಯಾವುದು ಹಿತ ಇರ್ತದೆ ಅದನ್ನು ಇದು ಮಾಡುವುದಿಲ್ಲ. ಯಾವುದು ಅಹಿತ ಇರ್ತದೆ, ಯಾವುದು ನಮ್ಮ ಜೀವನಕ್ಕೆ ಬಾಧಕ ಆಗಿರ್ತದೆ ಅದನ್ನೇ ನಮ್ಮ ಮನಸ್ಸು ಮಾಡಲಿಕ್ಕೆ ಬಯಸ್ತಾ ಇರ್ತದೆ. ಅದು ಈ ಪ್ರಾಣಿಗಳಲ್ಲಿ ಒಂದು ಸ್ವಲ್ಪ ಬೇರೆ ಅದ. ಅವು ತಮಗೆ ಏನು ಬೇಕಲ್ಲ ಜೀವನಕ್ಕೆ ಅದನ್ನು ಅಷ್ಟೇ ಮಾಡ್ತಾವೆ. ಆದರೆ ಈ ಮನುಷ್ಯ ಹಂಗೆ ಮಾಡೋದಿಲ್ಲ. ಈಗ ನೋಡ್ರಿ, ಒಂದು ತಿಪ್ಪಿತ್ತು ಅಂದರೆ ಆ ತಿಪ್ಪಿಯಲ್ಲಿ ಒಂದು ಕೋಳಿ ಹುಡುಕಾಡ್ತಾ ಇರ್ತದೆ. ಆ ಕೋಳಿಗೆ ಒಂದು ರತ್ನದ ಹರಳು ಸಿಗ್ತದೆ. ಅದು ಹೀಗೆ ಬಾಯಿ ಒಳಗೆ ಹಿಡಿತದೆ, ನೋಡ್ತದೆ, ಚೆಲ್ತದೆ. ಆ ರತ್ನದ ಹರಳ ಭಾಳ ಕಿಮ್ಮತ್ತಿಂದು, ಭಾರೀ ಬೆಲೆ ಉಳ್ಳದ್ದದ. ಆದರೆ ಅದು ಕೋಳಿ ಅದ್ರ ಕಡೆ ಲಕ್ಷ್ಯ ಇಲ್ಲ. ಇನ್ನೊಂದಿಷ್ಟು ಮತ್ತೆ ಕೆದರ್ತದೆ, ಆವಾಗ ಅದಕ್ಕೊಂದು ಜೋಳದ ಕಾಳು ಸಿಗ್ತದೆ. ಅದನ್ನು ತಿಂದು ಸಂತೋಷ ಪಡ್ತದೆ. ಕೋಳಿಗೆ ಒಂದು ಜೋಳದ ಕಾಳದ ಎದುರಿಗೆ ಈ ರತ್ನದ ಹರಳ ಏನೂ ಅಲ್ಲ. ಅದಕ್ಕೆ ಗೊತ್ತದ, ನನ್ನನ್ನು ರಕ್ಷಿಸುವುದು ರತ್ನದ ಹರಳಲ್ಲ, ಒಂದು ಜೋಳದ ಕಾಳು. ಆ ಜೋಳದ ಕಾಳಿಗೆ ಬೆಲೆ ಇರ್ತದಲ್ಲ, ಎಷ್ಟು ಬೆಲೆ ಅದ ಅಷ್ಟು ಬೆಲೆ ಈ ರತ್ನದ ಹರಳಿಗಿಲ್ಲ ಕೋಳಿಯ ದೃಷ್ಟಿಯಲ್ಲಿ. ಆದರೆ ಮನುಷ್ಯ ಹಾಗಲ್ಲ. ಆತ ಕಾಳಿಗೆ ಬೆಲೆ ಕೊಡೋದಿಲ್ಲ, ಹರಳಿಗೆ ಬಹಳ ಮಹತ್ವ ಕೊಡ್ತಾನೆ. ಅದಕ್ಕೆ ಒಬ್ಬರು ಹೇಳ್ತಾರೆ, ಯಾಕೆ ನಮ್ಮ ಜೀವನ ಹೀಗಾಗ್ತಾ ಅದ, ಯಾಕೆ ನಾವು ಕಷ್ಟಗಳನ್ನು ಎದುರಿಸ್ತೀವಿ, ಯಾಕೆ ನಾವು ಚಿಂತೆಯನ್ನು ಮಾಡ್ತೀವಿ, ಯಾಕೆ ನಾವು ಬಡವರಾಗ್ತೀವಿ ಅಂತ ವಿಚಾರ ಮಾಡ್ತೀವಲ್ಲ. ಯಾವುದಕ್ಕೆ ಮಹತ್ವ ಕೊಡಬೇಕು ಅದಕ್ಕೆ ನಾವು ಮಹತ್ವ ಕೊಡುವುದಿಲ್ಲ. ಯಾವುದಕ್ಕೆ ಮಹತ್ವ ಕೊಡಬಾರದು, ಯಾವುದಕ್ಕೆ ಬಹಳಷ್ಟು ಬೆಲೆ ಕೊಡಬಾರದು ಅದಕ್ಕೆ ಬಹಳ ಬೆಲೆ ಕೊಡ್ತೀವಿ. ಅದಕ್ಕಾಗಿಯೇ ನಮ್ಮ ಜೀವನ ಹೀಗಾಗ್ತೈತಿ ಅಂತ. ಯಾವುದಕ್ಕೂ ಬೆಲೆ ಕೊಡಬೇಕು,
ಬೇಕಲ್ಲ, ಒಂದಿಷ್ಟು ನೋಡಬೇಕು, ಯಾವುದಕ್ಕೆ ಬೆಲೆ ಕೊಡಬೇಕು ಅಂತ. ನಮ್ಮ ಮನಸ್ಸು ಹೀಗೆ ಕೆಲಸ ಮಾಡ್ತಾದ. ಇದನ್ನು ಸ್ವಲ್ಪ ಬಿಡಿಸಿ ಒಳ್ಳೆಯದನ್ನು ಗುರುತಿಸುವಲ್ಲಿ, ಒಳ್ಳೆಯದರತ್ತ ಇದು ಮನಸ್ಸನ್ನು ಮೊದಲು ಹರಿಸೋದು. ಒಳ್ಳೆಯದರತ್ತ ಮನಸ್ಸನ್ನು ಹರಿಸೋದು ಮೊದಲು ಸ್ವಲ್ಪ ಅದಕ್ಕೆ ರೂಢಿ ಮಾಡೋದು, ಯಾವುದಕ್ಕೆ ಬೆಲೆ ಕೊಡಬೇಕು ಅಂತ. ಒಬ್ಬರು ಕಸ್ತೂರಿ ಶೆಟ್ರು ಅಂತಿದ್ದರು. ಅವರು ಕಸ್ತೂರಿಯನ್ನು ಮಾರಾಟ ಮಾಡುವವರು. ಕಸ್ತೂರಿ ಅಂದರೆ ಒಂದು ಥರದ ಸುಗಂಧ ದ್ರವ್ಯ, ಬಹಳ ಸುವಾಸನೆ ಇರ್ತದೆ. ಅದು ಕಸ್ತೂರಿ ಮೃಗ ಅಂತ ಕೇಳಿರಬೇಕು. ಒಂದು ಮೃಗ ಅದ, ಕಸ್ತೂರಿ ಮೃಗ. ಆ ಮೃಗದ ನಾಭಿ ಒಳಗೆ, ಹೊಕ್ಕಳದೊಳಗೆ ಈ ಕಸ್ತೂರಿ ತಯಾರಾಗ್ತದೆ. ಅವರು ಶೆಟ್ರು ಆ ಕಸ್ತೂರಿಯನ್ನು ಇಟ್ಟು ಮಾರಾಟ ಮಾಡ್ತಿದ್ರು. 4-5 ಥರದ ಕಸ್ತೂರಿಯನ್ನು ಇಟ್ಟಿದ್ದರು. ಇವ ಹೇಳ್ತಿದ್ದ, ಅಲ್ಲಿ ಅವರೊಬ್ಬರು ಗೆಳೆಯ ಇದ್ದಲ್ಲ, ಆ ಗೆಳೆಯರಿಗೆ ಅವರು ಶೆಟ್ರು ಹೇಳ್ತಿದ್ರು, ನೋಡ್ರಿ ಜನ ಅದಾರಲ್ಲ, ಯಾವುದು ಶುದ್ಧ ಅದ, ಯಾವುದು ಒರಿಜಿನಲ್ ಅದ ಅದನ್ನು ಇವ್ರು ಕೊಂಡ್ಕೊಳ್ಳೋದಿಲ್ಲ, ಯಾವುದು ಡೂಪ್ಲಿಕೇಟ್ ಅದ ಮತ್ತು ಬರೇ ಮೇಲೆ ಆಕರ್ಷಕವಾಗ್ಯದ ಅದನ್ನೇ ಕೊಂಡ್ಕೊಳ್ತಾರು ಅಂತ ಅವ್ರು ಶೆಟ್ರು ಅಂತಿದ್ರು. ಅವ್ರ ಗೆಳೆಯ ಏನಂತಿದ್ದ, ಜನ ಈಗ ಭಾಳ ಜಾಣರಾಗ್ಯಾರು, ಆಗಿನವ್ರು ಹಂಗಿಲ್ಲ. ಅವರಿಗೆ ಯಾವುದು ಒರಿಜಿನಲ್ ಅದ, ಯಾವುದು ಡೂಪ್ಲಿಕೇಟ್ ಅದ ಎಲ್ಲ ಗೊತ್ತಾಗ್ತದೆ. ಅವರು ಬರೀ ಶುದ್ಧವನ್ನು ಅಷ್ಟೇ ಕೊಂಡುಕೊಳ್ಳೋದು ಅಂತ ಅವರ ಗೆಳೆಯನ ವಾದ ಇತ್ತು. ಅವಾಗ ಅವರು ಶೆಟ್ರು ಹೇಳಿದರು, ನೋಡು ಹಾಗಾದರೆ ಒಂದು ಕೆಲಸ ಮಾಡು, ಅವರು ಎಲ್ಲ ಕಸ್ತೂರಿಯನ್ನು ಇಟ್ಟಿದ್ರಲ್ಲ, ಒರಿಜಿನಲ್ ಕಸ್ತೂರಿಯನ್ನು ಒಂದು ಸಣ್ಣ ಗಡಿಗೆ ಒಳಗೆ, ಮಣ್ಣಿನ ಪಾತ್ರೆ ಒಳಗೆ ಹಿಂಗೆ ಹೊರಗಿಟ್ರು. ಡೂಪ್ಲಿಕೇಟ್ ಕಸ್ತೂರಿಯನ್ನು ಒಂದು ಚಲೋ ಅಂಥದ್ದು ಪೆಟ್ಟಿಗೆ ತೊಗೊಂಡು ಅದರೊಳಗೆ ಇಟ್ಟು ಮ್ಯಾಲೆಲ್ಲ ಬಣ್ಣದ ಪೇಪರ್ ಹಾಕಿ ಮ್ಯಾಲೆ ಕಾಣುವಂಗೆ ಅಗದಿ ಚಂದ ಒಂದು ಗ್ಲಾಸಿನ ಇದ್ರಾಗಿಟ್ರು. ಒಬ್ಬ ಬಂದ ಗ್ರಾಹಕ, ಆತ ಇವರು ಶೆಟ್ರಿಗೆ ಹೇಳಿದ, ಕಸ್ತೂರಿ ಕೊಡ್ರಿ ಅಂತಂದ. ಇವರು ಕೇಳಿದ್ರು, ನಿನಗೆ ಒರಿಜಿನಲ್ ಬೇಕೋ ಏನು ಡೂಪ್ಲಿಕೇಟ್ ಬೇಕೋ ಅಂತ ಕೇಳಿದರು. ನನಗಿವು ಅತಿ ಶುದ್ಧವಾದ ಕಸ್ತೂರಿ ಬೇಕು ಅಂತಂದ. ಹಾಗಾದ್ರೆ ಅಲ್ಲಿ ಮಣ್ಣಿನ ಗಡಿಗೆ ಒಳಗೆ ಐತೆ ನೋಡಿ, ಅದನ್ನು ತೆಗೆದುಕೋ ಅಂತಂದರು. ಡೂಪ್ಲಿಕೇಟ್ ಆದರೆ ಇಲ್ಲಿ ಇದು ಗಾಜಿನ ಪೆಟ್ಟಿಗೆ ಒಳಗದ, ಕಾಗದದೊಳಗೆ ಸುತ್ತಿಟ್ಟೇವಿ, ಅದನ್ನು ತೆಗೆದುಕೊಳ್ಬಹುದು. ಅವ ಅಂದ, ತೆಗೆದುಕೊಳ್ಳಿಕ್ಕೆ ಬಂದವ, ಒರಿಜಿನಲ್ ಹೆಂಗೆ ಹಿಂಗೆ ಮಣ್ಣಿನ ಗಡಿಗೆಯಾಗಿರ್ತೈತ್ರಿ ಅಂತ. ನೀವು ಯಾರಿಗೆ ಮೋಸ ಮಾಡ್ಬೇಕಂತ ಮಾಡಿದ್ದೀರಿ? ನಮಗಿಷ್ಟು ತಿಳಿಯುವುದಿಲ್ಲ ಏನು? ಅದೇನು ಪೆಟ್ಟಿಗೆ ಒಳಗಿಟ್ಟಾರಲ್ಲ ಅದೇ ಕಸ್ತೂರಿ ಕೊಡ್ರಿ ಅಂತ ಅದನ್ನು ತೆಗೆದುಕೊಂಡ. ಅವ ದೊಡ್ಡ ಮನುಷ್ಯ ಇದ್ದ, ಅವ ತೆಗೆದುಕೊಂಡಾನಂತ ತಿಳಿದು ಅವನ ಹಿಂದೆ ಯಾರ್ಯಾರು ಬರ್ತಿದ್ರು ಎಲ್ಲರೂ ಅದನ್ನು ತೋತಿದ್ರು. ಮುಂಜಾನೆಯಿಂದ ಸಾಯಂಕಾಲದವರೆಗೆ ವ್ಯಾಪಾರ ನಡೀತು. ಮಣ್ಣಿನ ಗಡಿಗೆ ಒಳಗಿರುವಂಥ ಕಸ್ತೂರಿಯನ್ನು ಯಾರೂ ತೋಳ್ತಾನೆ ಇಲ್ಲ. ಯಾಕೆಂದರೆ ಎಲ್ಲರೂ ದೊಡ್ಡವರು ಪೆಟ್ಟಿಗೆಯಾಗಿಂದ ತೋಳ್ತಾ ಇದ್ದರು. ಕೊನೆಗೆ ಸಾಯಂಕಾಲಕ್ಕೆ ಅವರು ಶೆಟ್ರು ಅವನ ಗೆಳೆಯರಿಗೆ ಕೇಳಿದರು, ನೋಡಿದೇನು ಇವತ್ತು ಹೆಂಗಾಯಿತು ಅಂತ. ಯಾವುದನ್ನು ಗುರುತಿಸ್ತಾರೆ ಎಲ್ಲರೂ ಅಂತ. ಕಸ್ತೂರಿ ಶುದ್ಧವಾದ ಕಸ್ತೂರಿಯನ್ನು ಗುರುತಿಸ್ತಾರೋ ಅಥವಾ ಡೂಪ್ಲಿಕೇಟ್ ಕಸ್ತೂರಿಯನ್ನು ಗುರುತಿಸ್ತಾರೋ ಅಂತ. ಹಾಗ ಜೀವನದಲ್ಲಿ ಪರಮಾತ್ಮ ಅನ್ನುವಂಥ ಶಕ್ತಿ ಈ ಜಗತ್ತಿನೊಳಗೆ ನಮಗೆ ಶುದ್ಧವಾದದ್ದನ್ನು ಇಟ್ಟಾನ, ಅಶುದ್ಧವಾದದ್ದನ್ನು ಇಟ್ಟಾನ. ನಾವು ಇಲ್ಲಿ ಬಂದ ಬಳಿಕ ಶುದ್ಧವಾದದ್ದನ್ನು ಗುರುತಿಸಿದ್ವಿ ಅಂದರೆ ಅದು ನಮಗೆ ಹಿತ ಆಗ್ತದೆ. ಅಶುದ್ಧವಾದದ್ದನ್ನು ಗುರುತಿಸಿದ್ವಿ ಅಂದ್ರೆ ನಮ್ಮ ಸಮಯನೂ ನಮ್ಮ ಆಯುಷ್ಯವೂ ಹಾಳಾಗ್ತದೆ, ನಮ್ಮ ಹಣನೂ ಹಾಳಾಗ್ತದೆ. ನಾವು ಪಡೆದುಕೊಂಡಿರುವಂಥ ಕಸ್ತೂರಿ ನಮಗದು ಉಪಯೋಗಕ್ಕೆ ಬರುವುದಿಲ್ಲ. ಇದು ನಮ್ಮ ಮನಸ್ಸ ಮಾಡ್ತಾ ಇರ್ತದೆ. ಅದಕ್ಕೆ ನಾವು ಮೊದಲು ನಮ್ಮ ಮನಸ್ಸಿಗೆ ಸ್ವಲ್ಪ ತರಬೇತಿಯನ್ನು ಕೊಡಬೇಕು. ಇದು ಮೊದಲನೇದು. ಒಂದೇನು ಅಂದರೆ ನಮ್ಮ ಮನಸ್ಸು ಬರೀ ಕೆಟ್ಟದ್ದನ್ನೇ ಅದು ಗುರುತಿಸ್ತಾ ಇರ್ತದೆ, ಅದಕ್ಕೆ ಬೆಲೆ ಕೊಡ್ತಿರ್ತದೆ. ಅದನ್ನು ಬಿಡಿಸಬೇಕು, ಸ್ವಲ್ಪ ಒಳ್ಳೆಯದನ್ನು ಅದಕ್ಕೆ ಹಚ್ಚಬೇಕು. ನೋಡ್ರಿ, ಈಗ ನೀರಿಗೆ ಎಷ್ಟು ಬೆಲೆ ಅದ? ನೀರಿಗೆ
ಒಂದು ಲೀಟ್ರಕ್ಕೆ ಬರೀ 20 ರೂಪಾಯಿ ಅದ. ನೀರಿಲ್ಲದ ಜೀವನನೇ ಇಲ್ಲ. ಎಲ್ಲದಕ್ಕೂ ನೀರೇ ಬೇಕು, ಆದರೆ ಅದಕ್ಕೆ ಬರೀ 20 ರೂಪಾಯಿ. ಅದರ ಜೊತೆಗೆ ಇನ್ನೊಂದು ಇರ್ತದ, ಅದು ನೀರ ಇದ್ದಂಗೆ ಇರ್ತದ, ಸೆರೆ. ಆ ಸೆರೆಗೆ 1 ಲೀಟ್ರಕ್ಕೆ ಎಷ್ಟು ಬೆಲೆ ಅದ? ಅದು ಜೀವನವನ್ನು ಹಾಳು ಮಾಡ್ತದೆ. ನಮ್ಮ ಆಯುಷ್ಯವನ್ನು, ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ, ಮನೆಯನ್ನು ಕೆಡಿಸ್ತದೆ. ಅದಕ್ಕೆ ನೂರಾರು ರೂಪಾಯಿ ಬೆಲೆ ಅದ, ಕೊಂಡುಕೊಳ್ತಾರೆ, ಹುಡುಕಾಡಿ ತೋಡ್ತಾರೆ ಅದನ್ನು. ನೀರಿಗೆ ಏನೂ ಬೆಲೆ ಇಲ್ಲ. ಅದು ನೀರಂತದ. ಏನಪ್ಪ ಈ ಮನುಷ್ಯನ ಸ್ವಭಾವ? ನನ್ನ ಕಡೆ ಈತ ನೋಡುವುದನ್ನಿಲ್ಲ, ನೋಡುವುದು ಹೋಗಲಿ, ನನಗೆ ಬೆಲೆ ಏನು ಬೆಲೆ ಕೊಡ್ತಾನೆ ಈತ? ಹಾಗೆ ನಾವು ಒಳ್ಳೆಯದನ್ನು ಗುರುತಿಸಬೇಕು. ಆನಂತರ ಇನ್ನೊಂದೇನದ ಅಂತಂದ್ರೆ, ಕೆಡಿಸುವವರು ಬಹಳಷ್ಟು ಜನ ಇರ್ತಾರೆ. ಕೆಡಿಸುವವರು ಬಹಳಷ್ಟು ಜನ ಇರ್ತಾರೆ. ಕೆಡಿಸುವ ಸಂಗತಿಗಳು ಅನೇಕ ಇರ್ತಾವೆ ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿನೂ ಇರ್ತಾವೆ. ಅವುಗಳಿಂದನೂ ಪಾರಾಗಬೇಕು ಮನುಷ್ಯ. ಸುಧಾರಿಸಲಿಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ, ಕೆಡಿಸಲಿಕ್ಕೆ ಹೆಚ್ಚು ಸಮಯ ಇಲ್ಲ. ಒಂದು ಸಣ್ಣ ಹನಿ ಹುಳಿ ಒಂದು ದೊಡ್ಡ ಗಡಿಗೆಯ ಹಾಲನ್ನು ಕೆಡಿಸ್ತದೆ. ಒಂದು ಸಣ್ಣ ಹನಿ ಹುಳಿ ದೊಡ್ಡ ಗಡಿಗೆಯ ಹಾಲನ್ನು ಕೆಡಿಸ್ತದೆ. ಹಂಗೆ ಕೆಲವು ಜನ, ಕೆಲವು ಸಂಗತಿಗಳು ಸಮಾಜದಾಗ ಹಿಂಗಿರ್ತಾವ. ಅವ್ರ ಕೆಲಸ ಅಂದ್ರೇ ಹುಳಿ ಹಿಂಡುವುದು, ಮನೆಯನ್ನು ಒಡೆಯುವುದು, ಸಮಾಜವನ್ನು ಒಡೆಯುವುದು. ಒಂದು ಮಾತು ಸಾಕು, ಸಮಾಜ ಒಡೆದು ಬಿಡ್ತದೆ, ಮನೆಗಳು ಒಡೆದು ಬಿಡ್ತಾವೆ, ಮನಸ್ಸು ಒಡಿತದ, ಕೂಡುವುದಿಲ್ಲ. ಅದನ್ನೇ ನಾವು ಮತ್ತೆ ಸುಧಾರಿಸಬೇಕಾದ್ರೆ ಎಷ್ಟು ಕಷ್ಟಪಡ್ತದೆ. ಒಡೆದ ಹಾಲನ್ನು ಮತ್ತೆ ಮರಳಿ ಹಾಲನ್ನಾಗಿ ಮಾಡಲಿಕ್ಕೆ ಬರ್ತದೇನು? ಈ ಒಡೆದ ಮನಸ್ಸುಗಳನ್ನು ಮತ್ತೆ ಕೂಡಿಸೋದು ಎಷ್ಟು ಕಷ್ಟ ಅದ. ಹೀಗದಾವಲ್ಲ ಅನೇಕ ಸಂಗತಿಗಳು, ಇವುಗಳಿಂದನೂ ನಾವು ಪಾರಾಗಬೇಕು. ಮತ್ತು ಸಮಸ್ಯೆಗಳು ಬಹಳಷ್ಟು ಅದಾವೆ. ಆ ಸಮಸ್ಯೆಗಳಿಂದನೂ ನಾವು ದೂರ ಇರಬೇಕು. ಸ್ವಲ್ಪ ಸಮಸ್ಯೆಗಳು ಹೆಂಗದಾವು ಅಂದ್ರೆ, ಸಮಸ್ಯೆಗಳು ಈ ಜೇಡರ ಬಲಿ ಇದ್ದಂಗೆ ಅದಾವೆ. ಮನೆಯೊಳಗೆ ಜೇಡರ ಬಲಿ ಇರ್ತದೆ ನೋಡ್ರಿ, ಅದು ನೀವು ಒಂದು ಎಳೆ ಹಿಡಿದ್ರೆ ಎಲ್ಲ ಎಳೆಗಳು ಅಲಿಗಾಡ್ತಾವೆ. ಒಂದು ಜಗ್ಗಿ ಬಿಟ್ಟರೆ ಸಾಕು, ಎಲ್ಲ ಕೆಟ್ಟು ಬಿಡ್ತದೆ, ಬಲಿನೇ. ಹಾಗೆ ನಮ್ಮ ಸಮಸ್ಯೆಗಳು ಹೇಗಿರ್ತಾವು ಅಂದ್ರೆ, ಒಂದು ಮಾಡೋದ್ರಾಗ ಇನ್ನೊಂದು, ಅದನ್ನು ಮುಗಿಸೋದ್ರಾಗ ಮತ್ತೊಂದು, ಹೀಗೆ ಸಮಸ್ಯೆಗಳ ಈ ಸರಪಳಿನೇ ಇರ್ತದೆ. ಈ ಸಮಸ್ಯೆಗಳಿಂದನೂ ಮನುಷ್ಯ ಸ್ವಲ್ಪ ರಕ್ಷಣೆ ಆಗಬೇಕು, ಕೆಡಿಸುವವರಿಂದನೂ ರಕ್ಷಣೆ ಆಗಬೇಕು. ಮತ್ತು ನಮ್ಮ ಮನಸ್ಸೇನು ವಿಷಯಗಳ ಕಡೆಗೆ, ಕೆಟ್ಟದ್ರ ಕಡೆಗೆ ಹರಿತಾದ, ಅವುಗಳ ಕಡೆಗೇನು ಅವುಗಳಿಂದನೂ ರಕ್ಷಣೆ ಆಗಬೇಕು. ಆನಂತರ ನಾವು ಏನು ಮಾಡಬೇಕು? 4 ಕೆಲಸ ಮಾಡಬೇಕು. 4 ಕೆಲಸ ಮಾಡಬೇಕು. ಒಂದು ಕರ್ಮ ಯೋಗ ಅಂತ ಅವ್ರ ಹೆಸರಿಟ್ಟಾರೆ, ಇನ್ನೊಂದು ಭಕ್ತಿ ಯೋಗ ಅಂತ ಅದಕ್ಕೆ ಹೆಸರಿಟ್ಟಾರೆ, ಮೂರನೇದು ಧ್ಯಾನ ಯೋಗ ಅಂತ ಇಟ್ಟಿದ್ದಾರೆ, ನಾಲ್ಕನೇದು ಜ್ಞಾನ ಯೋಗ ಅಂತ. ಇವು 4 ಯೋಗಗಳದಾವೆ. ನಮಗೆ ಯಾವುದು ಒಗ್ಗತದ ಅದನ್ನು ನಾವು ಸಾಧಿಸಬೇಕು, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಭಕ್ತಿ ಅಂದರೆ ಯಾವುದು? ನಮ್ಮಲ್ಲಿ ಏನು ಭಾವನೆಗಳದಾವಲ್ಲ, ಆ ಭಾವನೆಗಳನ್ನು ಮಧುರಗೊಳಿಸುವುದು, ಅದು ಭಕ್ತಿ ಯೋಗ. ಭಾವನೆಗಳನ್ನು ಮಧುರಗೊಳಿಸಿದ್ದೀವಿ ಅಂದರೆ ಅದೇ ಯೋಗ ಆಗ್ತದೆ. ಈಗ ಕಾಮ ಒಂದು ಭಾವ ಅಲ್ಲ, ಕಾಮವನ್ನು ಪ್ರೇಮವನ್ನಾಗಿ ಪರಿವರ್ತಿಸೋದು ಕಾಮ ಅದ. ಆ ಕಾಮ ಯಾವಾಗ ಶುದ್ಧ ಆಗ್ತದೆ, ಪ್ರೇಮ ಆಯಿತು ಅಂದರೆ ಶುದ್ಧ ಆಯಿತು. ಕಾಮ ಅದು ನಮ್ಮನ್ನು ದುಃಖಿಗಳನ್ನಾಗಿ ಮಾಡ್ತದೆ, ಪ್ರೇಮ ನಮ್ಮನ್ನು ಸುಖಿಗಳನ್ನಾಗಿ ಮಾಡ್ತದೆ. ಭಾವ ಒಂದೇ ಅದ, ಆದರೆ ಆ ಒಂದು ಭಾವವನ್ನು ಪರಿವರ್ತಿಸೋದು ಇದು ಭಕ್ತಿ. ಎರಡನೇದು ಕರ್ಮ ಅದ,
ನಾವೇನು ಕೆಲಸ ಮಾಡ್ತೀವಿ ಇದೊಂದು ಸಾಧನ ಅದು. ಇದು ಯೋಗ ಆಗಬೇಕು. ನಾವು ಎಂಥ ಕೆಲಸ ಮಾಡಬೇಕು, ನಾವು ಮಾಡುವಂಥ ಕೆಲಸ ನನಗೂ ಹಿತ ಇರಬೇಕು ಮತ್ತು ಸಮಾಜಕ್ಕೂ ಹಿತ ಇರಬೇಕು. ಅಂಥ ಕೆಲಸವನ್ನು ಮಾಡಬೇಕು. ಆನಂತರ ಆ ಮಾಡುವ ಕರ್ಮವನ್ನು ನಿಷ್ಕಾಮವಾಗಿ ಮಾಡಬೇಕು. ಭಾಳ ಫಲ ಬಯಸಬಾರ್ದು. ಎಲ್ಲ ನಾವು ಮಾಡಿದ್ದ ಫಲ ನಮಗೆ ಸಿಗ್ತದಂತ ಹಿಂಗೇನಿಲ್ಲ. ಎಷ್ಟೋ ಸಲ ನಾವು ಮಾಡ್ತೀವಿ, ನಮಗೆ ಫಲ ಸಿಗೋದಿಲ್ಲ, ಇನ್ನೊಬ್ಬರಿಗೆ ಸಿಗ್ತದೆ. ಎಲ್ಲನೂ ನಮಗೆ ಸಿಗೋದಿಲ್ಲ. ಅಪ್ಪಗಳು ಹೇಳ್ತಿದ್ರು, ಒಬ್ಬ 90 ವರ್ಷದ ವಯಸ್ಸಿನ ಒಬ್ಬ ಮುದುಕ ಒಂದು ಮಾವಿನ ಗಿಡ ಹಚ್ತಿದ್ದಂತ. ಆವಾಗ ಒಬ್ಬ ಮನುಷ್ಯ ಈತನಿಗೆ ಕೇಳ್ತಾನೆ, ಅಲ್ಪ ಎಷ್ಟು ವಯಸ್ಸಾಗೈತಿ, ಇಂದೋ ನಾಳೆ ಹೋಗೋ ತಯಾರಿ ಒಳಗದದಿ, ಈಗ ನೀನು ಮಾವಿನ ಗಿಡ ಹಚ್ಚಿ ಇನ್ನು ಯಾವಾಗ ಹಣ್ಣು ತಿನ್ನಾವ ಅಂತಂದಂತ. ಅವಾಗ ಆತ ಹೇಳಿದ, ಹಿರಿಯ ಮನುಷ್ಯ ಹೇಳಿದ, ನೋಡ್ರಿ, ನಾ ಈಗ ಹಚ್ಚುವ ಮಾವಿನ ಗಿಡದ ಫಲ ನಾನೇ ತಿನ್ಬೇಕಂತಿಲ್ಲ. ಹಿಂದಿನವರು ಹಚ್ಚಿದ್ರು ಅದರ ಫಲಗಳನ್ನು ನಾನು ತಿಂದೆ, ನಾನು ಅನುಭವಿಸಿದೆ. ಈಗ ನಾನು ಹಚ್ಚಿದ್ದು ನಾನು ತಿನ್ನಬೇಕಂತಿಲ್ಲ, ಮುಂದಿನವರು ತಿನ್ನಲಿಲ್ಲ, ಯಾಕೆ ಅದನ್ನು ನಾವು ಯೋಚಿಸಬೇಕು ಅಂತ. ಮುಂದಿನವರು ತಿನ್ನಬಹುದಲ್ಲ, ಎಲ್ಲ ನಾವು ಮಾಡಿದ್ದು ನಮಗೆ ಆಗುವುದಿಲ್ಲ. ಆದ್ದರಿಂದ ಕರ್ಮವನ್ನು ಯೋಗವನ್ನಾಗಿ ಮಾಡಬೇಕು, ಇದೊಂದು. ಆನಂತರ ಇನ್ನು ಧ್ಯಾನವಂತಂದ್ವದ ಅದು. ಧ್ಯಾನ ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸುವುದು. ಈ ಮನಸ್ಸೇನು ಚಂಚಲ ಅದಲ್ಲ, ಈ ಚಂಚಲವಾದ ಮನಸ್ಸನ್ನು ಏಕಾಗ್ರಗೊಳಿಸುವುದಕ್ಕೇ ಧ್ಯಾನ ಅಂತ ಕರೀತಾರೆ. ಆ ಏಕಾಗ್ರತೆ ಇರಲಿಲ್ಲ ಅಂದರೆ ಯಾವ ಕೆಲಸ ಆಗೋದಿಲ್ಲ. ಈಗ ನಾನು ಹೇಳ್ತಾ ಇರ್ತೀನಿ, ಹೇಳುವುದರಲ್ಲಿ ಏಕಾಗ್ರತೆ. ನೀವು ಕೇಳ್ತಾ ಇರ್ತೀರಿ, ಕೇಳುವುದರಲ್ಲಿ ಏಕಾಗ್ರತೆ. ಅದು ನಿಶ್ಚಲವಾಗಬೇಕು ಮನಸ್ಸು. ಹರಿದಾಡ್ತಾ ಇತ್ತು ಅಂದರೆ ಅದು ಸ್ಥಿರ ಆಗೋದಿಲ್ಲ. ಅದು ಗಟ್ಟಿ ಏಕಮುಖ ಆಗಬೇಕು. ಹಾಗೆ ಮಾಡುವುದಕ್ಕೆ ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಅದನ್ನು ಅಭ್ಯಾಸ ಮಾಡಬೇಕು. ಒಂದೇ ದಿನದಾಗ ಆಗೋದಿಲ್ಲ. ಅದು ದಿನಾಲು ಸ್ವಲ್ಪ ಅಭ್ಯಾಸ ಮಾಡಿ ಮನಸ್ಸನ್ನು ನಿಗ್ರಹಿಸಬೇಕಾಗ್ತದೆ. ಒಂದೇ ದಿನದಲ್ಲಿ ಆಗೋದಿಲ್ಲ ಅದು. ಆನಂತರಿನ ಕೊನೆಯದೊಂದದ ಜ್ಞಾನ ಅಂತ ಒಂದದ, ತಿಳುವಳಿಕೆ, ಅರಿವು. ಅದು ಜ್ಞಾನ. ನಮ್ಮಲ್ಲೇನು ತಿಳುವಳಿಕೆ ಅದಲ್ಲ, ಆ ತಿಳುವಳಿಕೆಯನ್ನು ಶುದ್ಧಗೊಳಿಸುವುದು, ಆ ಜ್ಞಾನವನ್ನು ಹೆಚ್ಚಿಸುವುದು, ಅದು ಜ್ಞಾನಯೋಗ. ಅದನ್ನು ಸಾಧಿಸಬೇಕು. ಹೀಗೆ 4 ಸಾಧನೆಗಳದಾವು. ನಾವು ಎಷ್ಟು ಜನ ಅದೇವಲ್ಲ, ನಮ್ಮಲ್ಲಿ ಒಳ್ಳೆಯ ಭಾವನೆಗಳಂತೂ ಎಲ್ಲರಲ್ಲಿ ಅದಾವ. ಒಳ್ಳೆಯ ಭಾವನೆಗಳನ್ನು ಅವುಗಳನ್ನು ಪರಿವರ್ತಿಸಿ ಶುದ್ಧಗೊಳಿಸುವುದು ಅದು ಭಕ್ತಿ ಯೋಗ. ನಾವು ಕೆಲಸ ಮಾಡ್ತೀವಿ ದಿನದ ತುಂಬ, ಆ ಕೆಲಸವನ್ನೇ ಯೋಗವನ್ನಾಗಿ ಮಾಡಿದ್ವಿ ಅಂದ್ರೆ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಸಾಧನೆಯೇ ಆಯಿತು. ನಮಗೊಂದು ಮನಸ್ಸದ, ಆ ಮನಸ್ಸನ್ನು ಏಕಾಗ್ರಗೊಳಿಸಿದ್ವಿ ಅಂದ್ರೆ ಧ್ಯಾನ ಯೋಗ. ನಮ್ಮ ತಲೆಯಲ್ಲಿ ವಿಚಾರಗಳದಾವು, ಆ ವಿಚಾರಗಳನ್ನು ನಾವು ಶುದ್ಧಗೊಳಿಸಿದ್ವಿ ಅಂದ್ರೆ ಜ್ಞಾನಯೋಗ. ತಿಳುವಳಿಕೆಯ ಅರಿವು ಹೆಚ್ಚಾಗಬೇಕು.